ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಒನ್ ಆಫ್ ದ ಫೇಮಸ್ ಪ್ಲೇಸ್ ಇನ್ ಮೈಸೂರು. ಸೊ ಎಲ್ಲರಿಗೂ ಗೊತ್ತಿರುವಂಥ ಪ್ಲೇಸ್ ಇದು. ಆ್ಯಂಡ್ ಮಸ್ಟ್ ಸೇ ಒಂದ್ಸತಿ ಆದರೂ ಎಲ್ಲರೂ ಇದನ್ನು ವಿಸಿಟ್ ಮಾಡೇ ಇರ್ತಾರೆ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ತಿಂಡಿ ತಿನ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ದೂರ ಹೋಗಬೇಕು, ಹಾಗಾಗಿ ಸೊ ಅಲ್ಲಿಂದ ಬರೋಕ್ಕೆ ಲೇಟ್ ಆಗುತ್ತೆ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಮಕ್ಕಳಿಗೆಲ್ಲ ಊಟ ತಿಂಡಿ ತಿನ್ನಿಸ್ಕೊಂಡು ಹೋಗೋದು ಬೆಸ್ಟು ಅಂತ. ಆ್ಯಂಡ್ ವಿ ಆರ್ ಹಿಯರ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಮೈಸೂರಿನ ನಮ್ಮ ಚಾಮುಂಡಿ ಬೆಟ್ಟಕ್ಕೆ. ಸೊ ಚಾಮುಂಡಿ ಹಿಲ್ಸ್, ಚಾಮುಂಡಿ ಬೆಟ್ಟ ಈಸ್ ನೋನ್ ಟು ಎವ್ರಿ ಒನ್. ಸೊ ಯಾರಿಗೆ ಗೊತ್ತಿಲ್ಲ ಹೇಳಿ ಚಾಮುಂಡಿ ಬೆಟ್ಟ? ಸೊ ಚಿಕ್ಕದ್ರಿಂದ ನಾವಂತೂ ಚಾಮುಂಡಿ ಬೆಟ್ಟಕ್ಕೆ ಹೇಳಿ ಮೈಸೂರು ಅಂದರೆ ಚಾಮುಂಡಿ ಬೆಟ್ಟ ಅಂತಾನೆ ಕೇಳಿಸ್ಕೊಂಡು ಬೆಳೆದಿರ್ತೀವಿ. ಸೊ ಅದು ತುಂಬ ದಿನ ಆಗಿತ್ತು ಹೋಗಿ, ಹಂಗಾಗಿ ಸರಿ ಹೋಗ್ಬಿಟ್ಟು ಬರೋಣ, ಮಕ್ಕಳನ್ನು ನೋಡಿಲ್ಲ ಅಂತ ಹೇಳಿ ಹೊರಟಿದ್ದು. ಆ್ಯಂಡ್ ಹಿಯರ್ ವಿ ಆರ್. ಸೊ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಇದು ಇರೋದು ಬೆಟ್ಟದ ಮೇಲೆ. ಆ್ಯಂಡ್ ತುಂಬಾ ಹಿಸ್ಟಾರಿಕಲ್ ಪ್ಲೇಸು, ತುಂಬ ಹಿಸ್ಟರಿ ಇದೆ ಇದ್ರ ಬಗ್ಗೆ. ಆ್ಯಂಡ್ ಇಟ್ಸ್ ಲೈಕ್ ಎಲ್ಲ ನಮ್ಮ ಪುರಾಣದಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇದು ಮೆನ್ಷನ್ ಆಗೇ ಇರುತ್ತೆ. ಆ್ಯಂಡ್ ಎಲ್ಲಕ್ಕಿಂತ ಮೇಯ್ನು ಇದು ನಮ್ಮ ನಾಡು ಅಂತ ಅನ್ನುವಾಗ, ಮೈಸೂರು ನಮ್ಮ ನಾಡು ಮೈಸೂರು ಅಂತ ಅಂದಾಗ ಚಾಮುಂಡಿ ಬೆಟ್ಟ ಬಂದೇ ಬರುತ್ತೆ. ಯಾಕಂದರೆ ನಮ್ಮ ರಾಜರಾದ ಒಡೆಯರ್ ಅವರು ನಡ್ಕೊಳ್ಳುವಂತಹ ಒಂದು ದೇವಿ. ಸೊ ಅದು ಒಂದು ಇಂಪಾರ್ಟೆನ್ಸ್ ನಮಗೆ ಇದೆ. ಯಾಕಂದರೆ ನಾವು ಒಂದು ಏನು ರಾಜಭಾರದಲ್ಲಿ ಬೆಳೆದಂಥವ್ರಿಗೆಲ್ಲ ಇದು ತುಂಬಾ ಬೇಕಾದಂಥದ್ದು. ಸೊ ಇದನ್ನು ನಾವು ಹಾಗೆ ಸ್ವಲ್ಪ ಮೆಲ್ಕಾಗ್ತಾ ಹೋದರೆ ಏನು ಇರ್ತಾ, ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಅಂಥ ಸ್ಟೋರಿನೇ, ನಾನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಏನು ಒಂದು ನನಗೆ ಗೊತ್ತು, ಅದನ್ನು ನಾನು ಹೇಳ್ಬೋದು. ಸೊ ಒರಿಜಿನಲಿ ಈ ಒಂದು ಬೆಟ್ಟನ ಅಂದರೆ ಈ ಒಂದು ದೇವಸ್ಥಾನನ ಕಟ್ಟಿದ್ದು ತುಂಬಾ ಹಿಸ್ಟಾರಿಕಲ್. ಇದರಿಂದ ನೋಡ್ಕೊತ ಹೋದರೆ ತುಂಬ ಹಿಂದಿಂದು. ಸೊ ಇಲ್ಲಿ ನೋಡಿ, ಬೆಟ್ಟದ ಮೇಲೆ ಸ್ವಲ್ಪ ಬೆಂಕಿನ ಹೊತ್ಕೊಂಡಿದೆ. ಸೊ ಇಲ್ಲಿ ಮಧ್ಯ ತುಂಬ ಬೇಜಾನ್ ದೇವಸ್ಥಾನಗಳು ಅದು ಇದು ಎಲ್ಲ ಇದೆ. ಸೊ ಬೆಟ್ಟಕ್ಕೆ ದಾರಿ ಅಥವಾ ದೇವಸ್ಥಾನಕ್ಕೆ ದಾರಿ ಅಂತನೆಲ್ಲ ಎಲ್ಲಿ ಹಾಕಿರ್ತಾರೆ ಅದು ನೋಡ್ಕೊತ ಹೋಗ್ಬೇಕು. ಆ್ಯಂಡ್ ಫುಲ್ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಬೆಂಕಿ ಹಾಕಿದ್ದಾರೆ. ಸೊ ನಾವು ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದಾಯ್ತು ಈಗ. ಸೊ ಇದು ಪಾರ್ಕಿಂಗ್ ಆ್ಯಕ್ಚುಲಿ. ಸೊ ಇಲ್ಲಿ ಮೊದಲು ನಾವು ಚಿಕ್ಕವರಿದ್ದಾಗ ಬಂದಾಗ ತುಂಬ ರಾ ಆಗಿತ್ತು, ಎಲ್ಲ ಮಣ್ಣು ಆ ಥರ ರೋಡ್ಗಳು ಆ ಥರ ಎಲ್ಲ ಇತ್ತು. ಈಗ ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಲಾಟ್ ಸಹ ಮಾಡಿದ್ದಾರೆ ನೋಡಿ. ಸೊ ಇಷ್ಟು ಚೆನ್ನಾಗಿ ನಾವು ಬಂದಾಗ ತುಂಬ ಚಿಕ್ಕವರಿದ್ವಿ, ಆವಾಗ ಅಲ್ಲೆಲ್ಲೋ ಒಂದು ಪಾಯಿಂಟಲ್ಲಿ ನಿಲ್ಲಿಸೋರು, ಅಲ್ಲಿಂದ ಎಲ್ಲ ಹತ್ಕೊಂಡು ಮೆಟ್ಲುಗಳನ್ನ ಹತ್ಕೊಂಡು ಮಕ್ಕಳನ್ನೆಲ್ಲ ಹೆಗ್ಲ ಮೇಲೆ ತಲೆ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ರು ನಮ್ಮ ತಂದೆ. ಸೊ ಅದೆಲ್ಲ ಒಂಥರ ಇಲ್ಲಿಗೆ ಬಂದರೆ ತುಂಬ ನೆನ್ಪು ಬರುತ್ತೆ. ಆ್ಯಂಡ್ ಈಗ ನಾವು ಆ್ಯಕ್ಚುಲಿ ಪಾರ್ಕಿಂಗಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ತುಂಬ ವರ್ಷ ಆದಮೇಲೆ ಬಂದಿದ್ದೀನಿ. ಸೊ ಈಗೆಲ್ಲ ಫುಲ್ ಚೇಂಜ್ ಆಗಿದೆ. ಈಗಂತೂ ಫುಲ್ ಅನ್ಸೋದಿಲ್ಲ, ಇಲ್ಲಿ ಫುಲ್ ಚೇಂಜ್ ಆಗಿ ಒಂಥರ ಈ ಥರ ಎಲ್ಲ ಇರಲಿಲ್ಲ. ಆವಾಗ ತುಂಬ ಡಿಫ್ರೆಂಟ್ ಆಗಿತ್ತು ನಾನು ನೋಡಿದ್ದಂತಹ ಚಾಮುಂಡಿ ಬೆಟ್ಟ. ಸೊ ಹಂಗೆ ಇದನ್ನ ನೋಡ್ತಾ ಹೋದೆ ನಾನು ಸ್ವಲ್ಪ ಹಿಸ್ಟ್ರಿ. ಸೊ ಅದರಲ್ಲಿ ಹೊಯ್ಸಳರು ಇದನ್ನ 12ನೇ ಶತಮಾನದಲ್ಲಿ ಆಕ್ಚುಲಿ ಕಟ್ಟಿದ್ದು ಅಂತ ಇದೆ. ಆ್ಯಂಡ್ ಇದನ್ನ ಆಮೇಲೆ ಒಡೆಯರು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಹೋಗಿದ್ದಾರೆ. ಸೊ ಏನು ಇದು ಒಂದು ದೇವಸ್ಥಾನ ಇದೆ. ಇದು ಮೊದಲು ಆಕ್ಚುಲಾಗಿ ಶಿವನ ದೇವಸ್ಥಾನ ಇಲ್ಲಿ ಇತ್ತು. ಸೊ ಶಿವನದು ದೇವಸ್ಥಾನ ಈಗಲೂ ಇದೆ. ಅದು ತುಂಬ ಫೇಮಸ್ ಆಗಿತ್ತು ಮೊದಲಿನ ಕಾಲದಲ್ಲಿ. ಸೊ ಅವಾಗ ಇಲ್ಲಿ ಆ್ಯಕ್ಚುಲಾಗಿ ಮಹಾಬಲೇಶ್ವರ ಟೆಂಪಲ್ ಈಗಲೂ ಇದೆ ಅಂತ ಹೇಳ್ತಾರೆ. ಸೊ ಅದು ಇಲ್ಲಿ ತುಂಬ ಫೇಮಸ್ ಆಗಿತ್ತು. ಆಮೇಲೆ ನಮ್ಮ ಒಡೆಯರ್ಗಳು ಅವರ ಒಂದು ದೇವತೆ ಆಗಿದ್ದಕ್ಕೆ ಚಾಮುಂಡಿ ಬೆಟ್ಟ ಇಲ್ಲಿ ಅದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿದರು. ಸೊ ಹಂಗೆ ಇದು ನೋಡ್ತಾ ಹೋದರೆ ಈಗ ನಮ್ಮ ರಾಜರಾದಂಥ ದೊಡ್ಡ ದೇವರಾಜರು ಇದನ್ನು ಆ್ಯಕ್ಚುಲಿ ಏನು ಒಂದು 1000 ಮೆಟ್ಟಿಲು ಅಂತ ಇದೆ ಅದನ್ನು ಕಟ್ಟಿಸಿದ್ದು. ಸೊ ಇದನ್ನು 1664ರಲ್ಲಿ
ಕಟ್ಸಿದ್ದು. ಸೊ ಜನಗಳಿಗೆ ಈಸಿ ಆಗಲಿ, ಸೊ ಅಲ್ಲಿ ಇಲ್ಲಿ ಸುತ್ಕೊಂಡು ಹೋಗ್ತಾ ಇದ್ರು. ಸೊ ಅದನ್ನ ಒಂದು ಮೆಟ್ಲು ಮಾಡಿಬಿಟ್ಟು ಒಂದು ಜಾಗ ಮಾಡಿ ಅದಕ್ಕೆ ಮಾಡ್ಕೊಂತ ಹೋದ್ರು. ಈಗ ನೋಡಿ ಇಲ್ಲಿ ಫುಲ್ ಅಂಗಡಿಗಳೇ ಆಗಿದೆ. ಸೊ ಫುಲ್ ಮೆಟ್ಲು ಹತ್ಕೊಂಡು, ನನಗೆ ನೆನಪಿದೆ ಚಿಕ್ಕವರಿದ್ದಾಗ ನಾವು ಎಷ್ಟು ಮೆಟ್ಲು ಅನ್ಕೊಂಡು ಹೋಗ್ತಾ ಇದ್ವಿ. ಸೊ ಈಗ ಅದು ಆಕ್ಚುಲಿ ಹತ್ತದಂಗೆ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಇಷ್ಟೊಂದು ಅಂಗಡಿಗಳು ಬಂದ್ಬಿಟ್ಟಿದೆ ಅಕ್ಕಪಕ್ಕ ಹಿಂಗೆ ಏನಿದೆ ಅಂತ ನೋಡ್ಕೊಂಡು ಹೋಗೋ ಅಷ್ಟೊತ್ತಿಗೆನೆ ಅಷ್ಟು ಸ್ಟೆಪ್ಸ್ಗಳು ಮುಗ್ದೇ ಹೋಗುತ್ತೆ. ಸೊ ಈ ಬೆಟ್ಟ ಏನು ಒಂದು ಎಲಿವೇಶನ್ ಇದೆ 1060 ಮೀಟರ್, ಅಂದ್ರೆ 3480 ಫೀಟ್ ಮೇಲಿದೆ. ಸೊ ಇಲ್ಲಿ ವೈಸ್ಲರು ಆಕ್ಚುಲಿ ಇದನ್ನ ಕಟ್ಟಿದ್ದು ಅಂತ ಹೇಳ್ದೆ ನಾನು. ಅದಲ್ದಲೆ ಇದು ಏನು ಒಂದು ಬೆಟ್ಟ ಇದೆ, ಇದು ಆಕ್ಚುಲಿ ನಮ್ಮ ದುರ್ಗೆಯ ಸ್ವರೂಪ ಆದಂತ ಚಾಮುಂಡಿ ಈಶ್ವರಿ ಮೇಲೆ ಇದನ್ನ ಮಾಡಿ ಇದಾರೆ. ಯಾಕೆ ಅಂದ್ರೆ ಇಲ್ಲಿ ಆಕ್ಚುಲಿ ಪುರಾಣದ ಪ್ರಕಾರ ಚಾಮುಂಡೇಶ್ವರಿ ರೂಪ ತಗೊಂಡು ಮಹಿಷಾಸುರ ಮರ್ದಿನಿ ಅಂತಾನೆ ಫೇಮಸ್ ಆಗಿರೋದು. ಸೊ ಮಹಿಷಾಸುರ ಅಂತ ಏನು ಒಬ್ಬ ರಾಕ್ಷಸ ಇದ್ದ, ಅವನ ಒಂದು ಸಂಹಾರಕ್ಕಾಗಿ ಎಲ್ಲಾರ್ಗು ತುಂಬಾ ಟಾರ್ಚರ್ ಕೊಡ್ತಿದ್ದಾನೆ, ನಮ್ ಕೈಲಿ ಆಗ್ತಿಲ್ಲ ಅಂತ ಎಲ್ಲ ದೇವತೆಗಳು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಶಿವ ಪಾರ್ವತಿಗೆ ಕನ್ವಿನ್ಸ್ ಮಾಡಿ ಅಂಡ್ ನಂದು ನಿನಗೆ ಪವರ್ ಕೊಡ್ತೀನಿ ಅಂತ ಹೇಳಿ ಅವಾಗ ನಮ್ಮ ಪಾರ್ವತಿ ದೇವಿ ಚಾಮುಂಡಿ ರೂಪವಾಗಿ ದುರ್ಗೆ ರೂಪಿಣಿಯಾಗಿ 10 ಭುಜಗಳುಳ್ಳ ರೂಪವನ್ನು ತಗೊಂಡು ಅವನನ್ನು ಸಂಹಾರ ಮಾಡಿದ್ರು ಈ ಜಾಗದಲ್ಲಿ ಅಂತ ಒಂದು ವದಂತಿ. ಅದರಿಂದ ಇದಕ್ಕೆ ಮೈಸೂರು, ಯಾಕಂದ್ರೆ ಇದು ಮಹಿಷಾಸುರನ ಮಹಿಷ ಊರು ಅಂತಿತ್ತು. ಅದನ್ನ ಅವನು ನಡೆಸಿದಂತಹ ಹಳ್ಳಿ ಇದು ಆ ಜಾಗ. ಸೊ ಅವನನ್ನೇ ವಧೆ ಮಾಡಿದ್ದು ಚಾಮುಂಡಿ. ಸೊ ಅದಕ್ಕೆ ಚಾಮುಂಡಿ ಬೆಟ್ಟ ಅಂತ ಈ ಬೆಟ್ಟದಲ್ಲಿ ನಡೆದಿದ್ರಿಂದ ಚಾಮುಂಡಿ ಬೆಟ್ಟ ಅಂತ ಬಂತು ಅಂತ. ಸೊ ಅವನ ಊರು ಆಗಿದ್ದಕ್ಕೆ ಮಹಿಷನ ಊರು, ಮಹಿಷ ಊರು ಅಂತ ಇತ್ತು. ಇದಕ್ಕೆ ಮೊದಲು ತುಂಬಾ ಹಿಂದೆ ಮಾರಬಲ ಬೆಟ್ಟ ಅಂತಾನು ಹೇಳೋರು. ಸೊ ಆಮೇಲೆ ಇದಕ್ಕೆ ಚಾಮುಂಡಿ ಬೆಟ್ಟ ಅಂತ ಬಂತು. ಸೊ ಅದಲ್ದಲೆ ಇನ್ನ ಸ್ವಲ್ಪ ಹಂಗೆ ನೋಡ್ತಾ ಹೋದ್ರೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಸೊ ಚಾಮುಂಡಿ ಬೆಟ್ಟದಲ್ಲಿ ದೇವಸ್ಥಾನ ನೋಡೋದೇ ಒಂಥರ ಖುಷಿ, ಯಾಕಂದ್ರೆ ತುಂಬಾ ಚೆನ್ನಾಗಿ ಇದೆ ಅದು ದೇವಸ್ಥಾನ. ತುಂಬಾನೇ ನಮ್ಮ ಸೌತ್ ಇಂಡಿಯನ್ ಪ್ಯಾಟರ್ನ್ ಅಲ್ಲಿ ಪಿಲ್ಲರ್ಗಳೆಲ್ಲ, ಮತ್ತೆ ಏನು ಒಂದು ಟವರ್ ಇದೆ, ಅದು ಗೋಪುರ ಏನಿದೆ ಅದು ತುಂಬಾನೇ ಉದ್ದವಾಗಿ ಈ ತಮಿಳ್ನಾಡಲ್ಲೆಲ್ಲ ಇರುತ್ತಲ್ಲ ಆ ಸ್ಟ್ರಕ್ಚರ್ ಅಲ್ಲಿ ಕಟ್ಟಿದ್ದಾರೆ. ಸೊ ಅದಲ್ದಲೆ ಇಲ್ಲಿ ಇನ್ನ ಸ್ವಲ್ಪ ಫೇಮಸ್ ಏನಪ್ಪಾ ಅಂದ್ರೆ ನಮ್ಮ ದಸರಾ ನಾಡ ಹಬ್ಬ. ಸೊ ದಸರಾದಲ್ಲಿ ನಾಡ ಹಬ್ಬ ಅಂತಾನೆ ಅದನ್ನ ಸೆಲೆಬ್ರೇಟ್ ಮಾಡೋದ್ರಿಂದ ಅದಕ್ಕೆ ತುಂಬಾನೇ ಪ್ರಾಮಿನೆನ್ಸ್ ಇದೆ. ಎಲ್ಲೆಲ್ಲಿಂದನೂ ಟೂರಿಸ್ಟ್ಗಳು ಫಾರಿನ್ ಇಂದ ಎಲ್ಲ ಬಂದು ದಸರಾ ನೋಡ್ತಾರೆ. ಅನ್ಫಾರ್ಚುನೇಟ್ಲಿ ನಾನು ಇಲ್ಲಿ ತನಕ ದಸರಾ ಫುಲ್ ಹಬ್ಬ ನೋಡಿಲ್ಲ. ಮೈನ್ ಆದಾಗ ಒಂದು ದಿನ ಈ ತರ ಅಲ್ಲಿ ಬಂದು ಲೈಟಿಂಗ್ಸ್ ಅದು ಇದು ಸ್ವಲ್ಪ ನೋಡ್ಕೊಂಡು ಹೋಗಿದ್ದೀನಿ. ಬಟ್ ಐ ಹ್ಯಾವ್ ದಟ್ ವಿಶ್ ಒಂದಿನ ಫುಲ್ ದಸರಾ ಎಷ್ಟು ನಡೆಯುತ್ತೆ ಅಷ್ಟು ನೋಡ್ಬೇಕಂತ. ದೇವ್ರದ ಎದುರೇ ಹೊತ್ತದ್ರು ಒಂದಿನ ನೋಡೋದು. ಸೊ ಈಗ ಆಲ್ರೆಡಿ ನಾವು ಸ್ವಲ್ಪ ಹತ್ರ ಬಂದಿದೀವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಅದು ಮೆಟ್ಲ ಮೇಲೆ ಹಾಕೊಂಡಿದ್ರು. ಇದು ಒಂಥರ ಅಂಗಡಿಗಳ ತರಾನೇ ಮಾಡಿದ್ದಾರೆ. ಸೊ 100,000 ಅಂಗಡಿಗಳಿದೆ ಇಲ್ಲಿ. ಸೊ ಎಷ್ಟು ಜನ ಜೀವನ ಮಾಡ್ತಿದ್ದಾರೆ ನೋಡಿ ನಮ್ಮ ಅಮ್ಮನವರ ಸನ್ನಿಧಿಲಿ. ಸೊ ಎಷ್ಟು ಜನ ಇಲ್ಲಿಗೆ ಬರಬಹುದು, ಇಷ್ಟು ಅಂಗಡಿ ಹಾಕಿದ್ದಾರೆ ಅಂದ್ರೆ ಎಷ್ಟು ಜನ ಇಲ್ಲಿಗೆ ವಿಸಿಟ್ ಕೊಡ್ತಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಎಷ್ಟು ಭಕ್ತಾದಿಗಳು, ಎಷ್ಟು ಜನ ದೇವಿ ದರ್ಶನಕ್ಕಾಗಿ ಬರ್ತಾರೆ ಅಂತ ಇದರಿಂದನೇ ನಮಗೆ ಗೊತ್ತಾಗತ್ತೆ. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಇದು ಒಂದು ಕತೆ ಕೇಳ್ತಾ ಇರ್ತಿದ್ವಿ. ಸೊ ಫಸ್ಟ್ ಟೈಮ್ ಮಹಿಷಾಸುರನ ಒಂದು ಪ್ರತಿಮೆ ಮಾಡಿ ಅದಕ್ಕೆ ಒಂದು ಕೆಂಪು ಕಣ್ಣು ಲೈಟ್ ಹಾಕಿದ್ರಂತೆ. ಅದು ಎಷ್ಟು ಘೋರವಾಗಿತ್ತು ಅಂದ್ರೆ ಅದನ್ನ ಆನ್ ಮಾಡಿದ ತಕ್ಷಣನೇ ಯಾರಿಗೋ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೋದ್ರು ಅಂತ ಹೇಳೋರು. ಅದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ನಮ್ಮ ತಂದೆಯವರ ಅಜ್ಜಿ ತಾತ ಈ ತರ ಎಲ್ಲ ಅವರೆಲ್ಲ ಮಾತಾಡುವಾಗ ದೊಡ್ಡವರು ಹಿರಿಯರು ನಾವು ನಿಂತ್ಕೊಂಡು ಕೇಳಿಸ್ಕೊಂತಿದ್ವಿ. ಅಷ್ಟು ಇದಾಗಿತ್ತಂತೆ, ಅಷ್ಟು ಭಯಾನಕವಾಗಿತ್ತಂತೆ ಅಂತ.
ಸೊ ಒಂದು ಮೈಸೂರಿಗೆ ನಾನು ಹೋದಾಗ ನನಗೆ ಮಹಿಷಾಸುರನ ಒಂದು ಪ್ರತಿಮೆ ನೋಡೋಕ್ಕೆ ಭಯ, ಅಷ್ಟು ಕ್ರೂರವಾಗಿದೆ ಅಂತ. ನಮಗೆ ಅದನ್ನು ತೋರಿಸಿ ಎದುರಿಸೋರು, ನೋಡು ಅವ್ನು ರಾಕ್ಷಸ ಇಟ್ಕೊಂಡು ಹೋಗ್ಬಿಡ್ತಾನೆ ಅಂತೆಲ್ಲ. ತುಂಬ ಚಿಕ್ಕ ಮಕ್ಕಳು ನಾವು ಆಗ. ಹೌದಲ್ವಾ, ಅದು ಅಷ್ಟು ದೊಡ್ಡದಾಗಿ ಭಯಾನಕವಾಗಿ ಕಾಣಿಸ್ತಿತ್ತು ಆಗ ಚಿಕ್ಕವರಿದ್ದಾಗ. ಸೊ ಭಯಾನೂ ಆಗೋದು, ಮೈಸೂರಲ್ಲಿರೋ ಮಹಿಷಾಸುರನ್ ಕೊಟ್ಬಿಡ್ತೀವಿ ಅಂತ ತುಂಬ ಎದುರಿಸೋರು. ಸೊ ಅದೆಲ್ಲ ಈಗ ಒಂಥರ ನೋಡಿ ನೆನೆಸ್ಕೊಂಡು ತುಂಬಾನೇ ನಗುನು ಬರುತ್ತೆ, ಒಂಥರ ಖುಷಿನೂ ಆಗುತ್ತೆ. ಹೌದಲ್ಲ, ಎಷ್ಟು ಒಳ್ಳೆ ಮೆಮೊರೀಸ್ ಇತ್ತು ನಮಗೆ, ಎಷ್ಟು ಚೆನ್ನಾಗಿ ನಾವು ಒಂದು ಚೈಲ್ಡ್ಹುಡ್ನ ಎಂಜಾಯ್ ಮಾಡಿದ್ವಿ ಅಂತ ಅನ್ಸುತ್ತೆ. ಸೊ ಇಲ್ಲಿ ಎರಡು ಆ್ಯಕ್ಚುಲಿಗೆ ಫೇಮಸ್ ದೇವಸ್ಥಾನ ಅಂದರೆ ಮಹಾಬಲೇಶ್ವರ, ಅಲ್ಲಿಂದ ಚಾಮುಂಡೇಶ್ವರಿ ಬೆಟ್ಟ. ಸೊ ಇಲ್ಲಿ ಆ್ಯಕ್ಚುಲಿಗೆ ದಸರಾದಲ್ಲಿ ತುಂಬಾ ಗ್ರ್ಯಾಂಡಾಗಿ ಒಂದು ವಿಜೃಂಭಣೆಯಿಂದ ಮಹಿಷಾಸುರನ ಮರ್ದನಿ ಸಮೇತರಾಗಿರುವಂಥ, ಸೊ ಅದಕ್ಕೆ ಒಂದು ಏನು ಇಲ್ಲಿ ಜಾತ್ರೆ ನಡೆಯುತ್ತೆ. ಅಲ್ಲಿ ಆ್ಯಕ್ಚುಲಾಗಿ ಕಾರ್ ಫೆಸ್ಟಿವಲ್ ನಡೆಯುತ್ತೆ ಇಲ್ಲಿ, ಅದು ತುಂಬ ಫೇಮಸ್ಸು. ಅದಲ್ದಲ್ಲೇ ತೆಪ್ಪೋತ್ಸವ ಅಂತಲೂ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಸೊ ಅದಲ್ದಲ್ಲೇ ಈ ಮಹಿಷಾಸುರ ಅಂತ ಏನು ಮಹಿಷ ಊರು ಆ ಥರ ಎಲ್ಲ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅದನ್ನ ಆ್ಯಕ್ಚುಲಿ ಮೈಸೂರು ಅಂತ ಮಾಡಿದ್ದು ಯಾರು ಅಂದರೆ ನಮ್ಮ ಬ್ರಿಟಿಷರು. ಯಾಕೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಅದನ್ನು ಹೇಳಕ್ಕೆ ಬರ್ತಿರ್ಲಿಲ್ಲ, ಮಹಿಷ ಊರು ಇದೆಲ್ಲ. ಸೊ ಅವರು ಅದನ್ನು ಸಿಂಪಲ್ ಆಗಿ ಅವ್ರ ಭಾಷೆಗೆ ಹೆಂಗೆ ಬೇಕೋ ಹಾಗೆ ಮೈಸೂರು ಅಂತ ಹೇಳ್ಬಿಟ್ಟು ಮಾಡಿದರು. ಮಹಿಷನ ಊರು ಹೋಗ್ಬಿಟ್ಟು ಅದು ಮೈಸೂರು ಆಯಿತು. ಸೊ ಅದನ್ನು ಮತ್ತೆ ನಮ್ಮ ಕನ್ನಡದವರು ಇದು ಯಾಕೋ ನಮಗೆ ಅಷ್ಟೊಂದು ಇದು ಸೆಟ್ ಆಗಲ್ಲ ಅಂತೇಳಿ ಮತ್ತೆ 1 ನವೆಂಬರ್ 2014 ಕರ್ನಾಟಕ ಗೌರ್ಮೆಂಟು ಮತ್ತೆ ಮೈಸೂರು ಅಂತ ಮಾಡಿದ್ರು. ಸೊ ಇಲ್ಲಿನ ಫೇಮಸ್ ಒಂದು ತಿಂಡಿ ಅಂದರೆ ಮೈಸೂರು ಪಾಕು. ಸೊ ಅದನ್ನ ತಿಂದಿಲ್ಲದವ್ರು ಇಲ್ವೇ ಇಲ್ಲ. ಇವತ್ತಿಗೂ ಎಷ್ಟೇ ಜನರೇಷನ್ ಬಂದ್ರೂ ಮೈಸೂರು ಪಾಕ್ ಅಂತೂ ಫೇಮಸ್ ಇದ್ದೇ ಇದೆ. ಅದನ್ನ ತಿಂದಿಲ್ದಿರೋರು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದಲ್ದಲ್ಲೇ ಇಲ್ಲಿ ಇನ್ನ ನೋಡ್ಬೇಕಾಗಿರುವಂಥದ್ದು ಏನು ಅಂದರೆ ಒಂದು ನಂದಿ ಸ್ಟ್ಯಾಚ್ಯೂ ಇದೆ. ಇದು 2ನೇ ಶತಮಾನದಲ್ಲಿ ಮಾಡಿರುವಂತಹ ಒಂದು ನಂದಿಯ ಇದು ಅಂತಾನೆ ಹೇಳ್ಬೋದು. ಅದಲ್ದಲ್ಲೇ ಮಹಿಷಾಸುರನ ಸ್ಟ್ಯಾಚ್ಯೂ. ಸೊ ಅದಂತೂ ಸಖತ್ತು ಫೇಮಸ್ಸು, ಮಕ್ಕಳಿಗಂತೂ ಎದುರಿಸೋದ್ರಲ್ಲಿ ಅದು ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಸೊ ಮೆಟ್ಲಲ್ಲಿ ಹತ್ಕೊಂಡು ಬಂದರೆ ಅದಕ್ಕೆ ರೂಟಲ್ಲಿ ಕರೆಕ್ಟಾಗಿ ಬಂದರೆ ನಿಮಗೆ ಅದೆಲ್ಲ ಸಿಗುತ್ತೆ. ಸೊ ನಾವು ಪಾರ್ಕಿಂಗಿಂದ ಬಂದಿದ್ದಕ್ಕೆ ಅದೆಲ್ಲ ಅವಾಯ್ಡ್ ಆಗಿದೆ. ಸೊ ಈಗ ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಆ್ಯಕ್ಚುಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ಎಷ್ಟು ಜನ, ನಾವು ಹೋಗಿದ್ದಿ ನಾನು ಅಷ್ಟೇ, ಏನೋ ಹಬ್ಬ ಹರಿದಿನ ಇತ್ತು ಅಲ್ಲಿ. ಸೊ ಹಾಗಾಗಿ ಜನಜಂಗುಳಿ ಜಾಸ್ತಿನೇ ಅಂತ ಹೇಳ್ಬೋದು. ಸೊ ನಾವು ಆ್ಯಕ್ಚುಲಿ ಇದೊಂಥರ ಬ್ಯಾಕ್ ಗೇಟಿಂದ ಬಂದಂಗೆ. ಸೊ ಅಲ್ಲಿಂದ ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗ ಬರ್ತಾ ಇದ್ದೀವಿ. ಯಾಕಂದರೆ ದೇವ್ರಿಗೆ ನಾವು ಸೀರೆನ ಅರ್ಪಿಸ್ಬೇಕಿತ್ತು, ಅದನ್ನಲ್ಲೇ ಕೊಟ್ಟಿದ್ವಿ. ಸೊ ಅದನ್ನು ನಾವು ಪೂಜೆ ಮಾಡಿಸ್ಬಿಟ್ಟು ಕೊಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ, ತುಂಬ ಟೈಮ್ ನಾವು ಅಲ್ಲಿ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೇಗ ದರ್ಶನಕ್ಕೆ ಬರಬೇಕಾಯ್ತು. ಯಾಕಂದರೆ ನಮಗೋಸ್ಕರ ಯಾರೋ ಒಬ್ಬರು ಅಲ್ಲಿ ಕಾಯ್ತಾ ಇದ್ರು ಒಳಗಡೆ ಎಂಟ್ರಿ ಕೊಡ್ಸೋಕ್ಕೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಸುತ್ತಕೊಂಡು ಬರೋದು ಬಿಟ್ಬಿಟ್ಟು ಡೈರೆಕ್ಟಾಗಿ ಬಂದಿದ್ದೀವಿ. ಸೊ ಇದಲ್ದಲ್ಲೇ ಇಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಪೂಜೆಗಳು ಅಂದರೆ ಆಷಾಢ ಶುಕ್ರವಾರ, ನವರಾತ್ರಿ, ಅಮ್ಮನವರ ವದಂತಿ. ಸೊ ಅವಾಗ ತುಂಬಾ ಲಕ್ಷಾಂತರ ಜನನೇ ಬರ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಚಾಮುಂಡಿ ಜಯಂತಿ ಉತ್ಸವಕ್ಕೆ ತುಂಬ ಜನ ಬರ್ತಾರೆ. ಇದಕ್ಕೆ ಹಂಗಂತ ಯಾವಾಗ್ಲೂ ಇಲ್ಲಿ ಜನ ಇರ್ತಾರೆ. ಸೊ ಅದೇನು ಹೊಸದಲ್ಲ. ಸೊ ಅದನ್ನು ಏನಕ್ಕೆ ಅಂದರೆ ಚಾಮುಂಡಿ ಜಯಂತಿ ಉತ್ಸವ ಅಂದರೆ ನಮ್ಮ ಒಡೆಯರವರು ಒಂದು ಏನು ಮೂರ್ತಿ ಇತ್ತು, ಅದನ್ನು ಆ್ಯಕ್ಚುಲಾಗಿ ಉತ್ಸವ ಮೂರ್ತಿನ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದರು. ಆ ದಿನಕ್ಕೆ ಆ್ಯಕ್ಚುಲಿ ಚಾಮುಂಡಿ ಜಯಂತಿ ಉತ್ಸವ ಅಂತ ಇಲ್ಲಿ ನಡೆಯುತ್ತೆ. ಸೊ ಅವತ್ತು ಆ್ಯಕ್ಚುಲಿ ಚಿನ್ನದ ಪಲ್ಲಕ್ಕಿಲಿ ಒಂದು ಇದನ್ನು ಐಡಲ್ನ ಇಟ್ಟುಬಿಟ್ಟು ದೇವಸ್ಥಾನದ ಸುತ್ತ ಆ್ಯಕ್ಚುಲಾಗಿ ಅದನ್ನು ಮೆರವಣಿಗೆ ಮಾಡ್ತಾರೆ. ಸೊ ಅದು ಒಂದು ತುಂಬ ಇಲ್ಲಿ ಫೇಮಸ್ಸು. ಅದಲ್ದಲ್ಲೇ ನಾಡ ಹಬ್ಬ ಅಂತಲೇ ಏನು ನಮ್ಮ ದಸರಾ ನಡೆಯುತ್ತೆ 9 ದಿನ. ಅವತ್ತಂತೂ ಇಲ್ಲಿ ರಶ್ ಅಂದರೆ ರಶ್ಶು, ಓಡಾಡೋಕ್ಕೆ ಸಹ ಜಾಗ ಸಿಕ್ಕೋದು ಕಷ್ಟ ಅಂತಲೇ ಹೇಳ್ಬಹುದು.
ಸೊ ಅಷ್ಟು ಜನ ಬರ್ತಾರೆ. ಸೊ ಈಗಲೂ ನೋಡಿ ನಮಗೆ ಜಾಗನೇ ಸಿಗ್ತಾ ಇಲ್ಲ, ಅಷ್ಟು ಜನ ಇದ್ದಾರೆ. ಇದು ನಾರ್ಮಲ್ ಜನದಕ್ಕಿಂತ ಇವತ್ತಿನ್ನ ಸ್ವಲ್ಪ ಜಾಸ್ತಿ ಜನನೇ ಇದ್ದಾರೆ. ಸೊ ಅದಲ್ಲದೆ ಇಲ್ಲಿ ಏನು ಒಂದು ದಸರಾ ಹಬ್ಬ ನಡೆಯುತ್ತೆ, ಅದರ 7ನೇ ದಿನ ಆಕ್ಚುಲಿ ಇಲ್ಲಿ ತುಂಬಾನೇ ಚೆನ್ನಾಗಿ ಏನು ಒಂದು ಕಾಲರಾತ್ರಿ ಅಂತ ಹೇಳಿ ನಡೆಯುತ್ತೆ. ಸೊ ಅವತ್ತು ಆಕ್ಚುಲಿ ಎಲ್ಲ ವ್ಯಾಲ್ಯೂಯಬಲ್ ಜ್ಯುವೆಲರೀಸ್ ಏನು ಮಹಾರಾಜರು ಇಲ್ಲಿಗೆ ಡೊನೇಟ್ ಮಾಡಿದ್ದಾರೆ ಅಥವಾ ಭಕ್ತಾದಿಗಳು ಮಾಡಿದ್ದಾರೆ, ಅದನ್ನ ಡಿಸ್ಟ್ರಿಕ್ಟ್ ಟ್ರೆಷರಿಯಿಂದ ತಗೊಂಡ್ಬಂದು ಆ 7ನೇ ದಿನ ಆಕ್ಚುಲಿ ಇಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಿ ಪೂಜೆ ಮಾಡ್ತಾರೆ. ಸೊ ಅದು ನೋಡಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅವತ್ತಂತೂ ಸಖತ್ತು ಜನಜಂಗುಳಿ ಇರುತ್ತೆ. ಸೊ ಇದು ದೇವಸ್ಥಾನದ ಒಳಭಾಗ, ಪೂಜೆ ಎಲ್ಲ ನಡೀತಾ ಇದೆ, ಹಂಗಾಗಿ ನೋಡ್ಬೋದು ನೀವು, ಜಾಗನೇ ಇಲ್ಲ. ಸೊ ಅದಲ್ದಲೆ ಇಲ್ಲಿ ಕೆಳಗೆ ಅಂದ್ರೆ ನಮ್ಮ ಏನು ನಂದಿ ಹಿಲ್ಸ್ ಇದೆ, ಚಾಮುಂಡಿ ಬೆಟ್ಟ ಇದೆ, ನಂದಿ ಹಿಲ್ಸ್ ಅಲ್ಲ ಚಾಮುಂಡಿ ಬೆಟ್ಟ ಇದೆ, ಅದು ಫುಟ್ ಹಿಲ್ಸ್ ಅಲ್ಲಿ ಅಂದ್ರೆ ಕೆಳಗೆ ಇಳಿವಾಗ ಅಥವಾ ಹತ್ತುವಾಗ ನಿಮಗೆ ಆಕ್ಚುಲಾಗಿ ಒಂದು ದೇವಸ್ಥಾನ ಸಿಕ್ಕತ್ತೆ. ಅದು ಉತ್ತನಹಳ್ಳಿ ಅಂತ ಹೇಳಿ ಕರೀತಾರೆ. ಅಲ್ಲಿ ಜ್ವಾಲಾ ಮಾಲಿನಿ ಅಂತ ಹೇಳ್ಬಿಟ್ಟು ಶ್ರೀ ತ್ರಿಪುರ ಸುಂದರಿ ಅಂತ ಹೇಳಿ ಒಂದು ದೇವಸ್ಥಾನ ಇದೆ. ಸೊ ಅದನ್ನು ತುಂಬಾ ಫೇಮಸ್ಸು. ಯಾಕೆಂದ್ರೆ ತ್ರಿಪುರ ಸುಂದರಿ ಏನಿದ್ದಾರೆ ಅವ್ರನ್ನ ಚಾಮುಂಡೇಶ್ವರಿ ತಂಗಿ. ಸೊ ಮಹಿಷಾಸುರನ ಇದು ವಧೆ ಮಾಡುವಾಗ ಚಾಮುಂಡೇಶ್ವರಿಗೆ ಹೆಲ್ಪ್ ಮಾಡಿದ್ದು ತ್ರಿಪುರ ಸುಂದರಿ ಅಂತಾನೆ ಇಲ್ಲಿ ನಂಬಿಕೆ. ಸೊ ಹಂಗಾಗಿ ಅದಲ್ದಲೆ ಮತ್ತೆ ರಕ್ತ ಬೀಜಾಸುರನ ಸಂಹಾರ ಮಾಡುವಾಗ್ಲೂ ಅಷ್ಟೇ. ಸೊ ಅದಕ್ಕೂ ತ್ರಿಪುರ ಸುಂದರಿ ತುಂಬಾ ಫೇಮಸ್ ದೇವಸ್ಥಾನ ಅಲ್ಲೇನು. ಇದಲ್ದಲೆ ಇಲ್ಲಿ ಇನ್ನ ಏನಕ್ಕಪ್ಪ ಫೇಮಸ್ ಈ ಸ್ಪಾಟ್ ಈ ದೇವಸ್ಥಾನ ಅಂದ್ರೆ, ಸೊ ನಾನು ಹೇಳ್ದೆ ಪುರಾಣದಲ್ಲಿ ತುಂಬಾ ಸತಿ ಇದ್ರ ಬಗ್ಗೆ ಉಲ್ಲೇಖನ ಆಗಿರುತ್ತೆ ಬೇರೆ ಬೇರೆ ಇದರಲ್ಲಿ, ಬೇರೆ ಬೇರೆ ಬುಕ್ಸ್ ಅಲ್ಲಿ ಅಂತ. ಸೊ ಸತಿ ಸತ್ತಾಗ, ವಿಷ್ಣು ಏನು ಸತಿ ಸತ್ತಾಗ ಈಶ್ವರ ತುಂಬಾ ದುಃಖಿತನಾಗಿ ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಮಾಡ್ತಿರ್ತಾನೆ. ಅವಾಗ ವಿಷ್ಣು ಆಕ್ಚುಲಿ ಸತಿಯ ಅರ್ಧಂಬರ್ಧ ಸುಟ್ಟಿರುವಂತ ದೇಹನ ಕಟ್ ಮಾಡ್ತಾರೆ. ಸೊ ಆ ಕಟ್ ಮಾಡಿದಾಗ ಏನು ಪಾರ್ಟ್ಸ್ಗಳಿರುತ್ತೆ ಅದು ತುಂಬಾ ಕಡೆ ಚೆಲ್ಲಾಪಿಲ್ಲಿಯಾಗಿ ಬೀಳುತ್ತೆ. ಸೊ 51 ಶಕ್ತಿಪೀಠಗಳಿದೆ ಆಕ್ಚುಲಾಗಿ ಆತರ ಎಲ್ಲಾ ಬಾಡಿ ಪಾರ್ಟ್ಸ್ ಬಿದ್ದಿರೋದು. ಸೊ ಅದು ಬೇರೆ ಬೇರೆ ಭಾಗದಲ್ಲಿ ವೈಷ್ಣವ ದೇವಿಲಿ ತಲೆ ಬಿತ್ತು ಅಂತ ಹೇಳ್ತಾರೆ, ಕಾಶಿಲಿ ಕಿವಿ ಬಿತ್ತು ಅಂತ ಹೇಳ್ತಾರೆ. ಸೊ ಹಂಗೆ ಇಲ್ಲಿ ಆಕ್ಚುಲಾಗಿ ಒಬ್ಬೊಬ್ರು ಹೇಳ್ತಾರೆ ಕೂದಲು ಬಿತ್ತು ಅಂತ, ಒಬ್ಬೊಬ್ರು ಹೇಳ್ತಾರೆ ಬಲಗಾಲು ಬಿತ್ತು ಅಂತ. ಸೊ ಇದರಲ್ಲಿ ನನಗೆ ಯಾವುದು ಅಂತ ಸರಿಯಾಗಿ ಗೊತ್ತಿಲ್ಲ. ಐ ಆಮ್ ನಾಟ್ ಟು ಮಚ್ ಇನ್ ಟು ಹಿಸ್ಟ್ರಿ, ಬಟ್ ನಂಬಿಕೆ ಇದೆ. ಸೊ 51 ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ ಅಂತ ಹೇಳಿ. ಸೊ ಅದಲ್ದಲೆ ಏನು ಒಂದು ಹಿಸ್ಟ್ರಿ ಆಗ್ಲಿ ಏನೇ ಆಗ್ಲಿ ಕೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ತಿಳ್ಕೊಳಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಎಷ್ಟು ನನಗೆ ಇನ್ಫಾರ್ಮೇಶನ್ ಆಗುತ್ತೆ ಅಷ್ಟು ನಾನು ನನಗೆ ಅನ್ಸಿದ್ದನ್ನ ಹೇಳಿರ್ತೀನಿ. ಅದೆಷ್ಟು ಸರಿ ಇರುತ್ತೋ ಇಲ್ವೋ, ತಪ್ಪಿದ್ರೆ ಬೇಜಾರು ಮಾಡ್ಕೋಬೇಡಿ, ನೀವು ಕರೆಕ್ಟ್ ಮಾಡಬಹುದು. ಸೊ ಇಷ್ಟು ನನಗೆ ಗೊತ್ತಾಗಿರುವಂತದ್ದು ವಿಷಯಗಳು. ಅಂಡ್ ನಾನು ಆ ದೇವ್ರನ್ನ ನೋಡೋದು ಒಂದು ಖುಷಿ ಇರುತ್ತಲ್ಲ, ಅದು ಎಷ್ಟೇ ಏನೇ ಹೆಚ್ಚು ಕಮ್ಮಿ ಹೇಳಿದ್ರು ಪರವಾಗಿಲ್ಲ. ದೇವ್ರಿಗೆ ನೋಡಕ್ಕೆ ತಿಳ್ಕೊಳಕ್ಕೆ ಅದ್ರ ಬಗ್ಗೆ ಬೇಕಾದಷ್ಟು ಇರ್ತವೆ. ಸೊ ಒಬ್ರು ಒಂಥರ ಹೇಳಿದ್ರೆ ಇನ್ನೊಬ್ರು ಇನ್ನೊಂಥರ ಹೇಳಿರ್ತಾರೆ. ಸೊ ದೇರ್ ಮೇ ಬಿ ಲಾಟ್ ಆಫ್ ಹಿಸ್ಟ್ರಿ, ಬಟ್ ಒಬ್ಬೊಬ್ರದ್ದು ಒಂದೊಂಥರ ಉಲ್ಲೇಖನ ಮಾಡಿರ್ತಾರೆ. ಬಟ್ ಏನಪ್ಪಾ ಅಂದ್ರೆ ಈ ಒಂದು ಜಾಗಕ್ಕೆ ಬರಲಿಕ್ಕೆ ಮತ್ತೆ ದೇವರ ದರ್ಶನ ಪಡೀಲಿಕ್ಕೆ ಒಂದು ಪುಣ್ಯನೇ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅನ್ಸುತ್ತೆ. ಅಷ್ಟು ಮಾತೆ ನೋಡಿದ್ರೆ, ಚಾಮುಂಡೇಶ್ವರಿ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ನಮ್ಮ ಒಂದು ಏನು ಇಲ್ಲಿ ಕೆಲಸ ಇತ್ತು ಅದು ಆಯ್ತು. ಸೊ ಅದನ್ನ ನಾವು ಈಗ ಮುಗಿಸ್ಕೊಂಡು ದೇವಸ್ಥಾನದಿಂದ ಆಚೆ ಬರ್ತಾ ಇದೀವಿ. ಸೊ ಎಷ್ಟು ಜನ ಅಂದ್ರೆ ಆಚೆ ಬರಕ್ಕೆ ಆಗ್ಲಿ ಒಳಗೆ ಹೋಗಕ್ಕಾಗ್ಲಿ ತುಂಬಾನೇ ನುಗ್ಗಲಾಟ ಆಗುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ಎಲ್ಲಾರ್ಗು ನೋಡೋ ಆಸೆ. ದೇವ್ರನ್ನ ನೋಡಿ ಲೈನಲ್ಲೆಲ್ಲ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಜನಗಳು. ಸೊ ಎಲ್ಲಾರ್ಗು ನೋಡ್ಬೇಕು, ದರ್ಶನ ತಗೋಬೇಕು, ಮಾಡ್ಬೇಕು ಅಂತ ಖುಷಿಯಿಂದ ಬರ್ತಾರೆ. ಸೊ ಅಷ್ಟು ಪಾಪ ನಿಂತ್ಕೊಂಡು ಅದನ್ನ ದೇವ್ರ ದರ್ಶನಕ್ಕೋಸ್ಕರ ಎಲ್ಲರೂ ನಿಂತ್ಕೊಂಡು, ಏಜ್ ಆದವರು ಸಹ ಬಂದು ನಿಂತ್ಕೊಂಡು ಕಾಯ್ತಾ ಇರ್ತಾರೆ.
ಸೊ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಅನ್ಕೊಳೋದು ದೇವಸ್ಥಾನದಲ್ಲಿ ತುಂಬಾ ಟೈಮ್ ತಗೋಬೇಡಿ, ಏನು ನೋಡ್ತೀರಾ ಬೇಗ ಬೇಗ ನೋಡ್ಕೊಂಡು ನೆಕ್ಸ್ಟ್ ಬರೋರಿಗೆ ಸ್ವಲ್ಪ ಜಾಗ ಬಿಟ್ರೆ, ಯಾಕಂದ್ರೆ ಒಂದು ಟೈಮ್ ಆದ್ಮೇಲೆ ಕ್ಲೋಸ್ ಮಾಡ್ಬಿಟ್ರು ಅಂದ್ರೆ ಎಷ್ಟೆಷ್ಟು ದೂರದಿಂದನೂ ಬಂದಿರ್ತಾರೆ ಪಾಪ, ಮತ್ತೆ ಬರಕ್ಕಾಗುತ್ತೋ ಇಲ್ವೋ, ಅವರು ಬಂದಿರ್ತಾರೆ ನೋಡ್ಕೊಂಡು ಹೋಗ್ಬಿಡೋಣ ಏನಾಗುತ್ತೋ ಇಲ್ವೋ ಬರಕ್ಕೆ ಅಂತ. ಸೊ ಅಂಥವ್ರಿಗೆಲ್ಲ ಮಿಸ್ ಆಗ್ಬಿಟ್ರೆ ಮತ್ತೆ ನಾಳೆ ಬರಕ್ಕಾಗಲ್ಲ, ಇರಕ್ಕಾಗಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ನನ್ನ ಪರ್ಸನಲ್ ಇದರಿಂದ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ತುಂಬಾ ಹೊತ್ತು ಗರ್ಭಗುಡಿ ಹತ್ರ ನಿಂತ್ಕೊಂಡು ಪ್ರೇಯರ್ ಮಾಡೋದಾಗ್ಲಿ ಅದೆಲ್ಲ ನಾನು ಮಾಡೋದಕ್ಕೆ ಹೋಗಲ್ಲ. ನೋಡ್ತೀನಿ ದೇವ್ರನ್ನ, ಕೈ ಮುಗಿದು ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ತೀವಿ, ಯಾಕಂದ್ರೆ ಬೇರೆಯವ್ರಿಗೆ ನಮ್ಮಿಂದ ಪ್ರಾಬ್ಲಮ್ ಆಗಬಾರ್ದು ಅಂತ. ಬಟ್ ಎನಿವೇಸ್ ದೊಡ್ಡ ದೇವಸ್ಥಾನ, ಫೇಮಸ್ ದೇವಸ್ಥಾನದಲ್ಲಿ ನಿಲ್ಲಕ್ಕೂ ಬಿಡಲ್ಲ, ನಮಗೆ ನೋಡಕ್ ಸರಿ ಬಿಡಲ್ಲ, ಅವರೇ ದುಃಖತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಅಷ್ಟು ಜನಕ್ಕೆ ಅವರು ದರ್ಶನ ಪ್ರೊವೈಡ್ ಮಾಡ್ಬೇಕಂದ್ರೆ ಈಸಿ ಥಿಂಗ್ ಅಲ್ಲ. ಸೊ ಎಸ್, ಎನಿವೇಸ್ ತುಂಬ ದಿನದ ಒಂದು ಏನಿತ್ತು ಚಿಕ್ಕದಲ್ಲಿ ನೋಡಿದ್ದು ಏನು ಚಾಮುಂಡಿ ಹಿಲ್ಸ್, ಅದು ಸ್ವಲ್ಪ ಚೇಂಜಸ್ ಆಗಿದೆ, ಇಂಪ್ರೂವೈಸ್ ಆಗಿದೆ. ಸೊ ಇನ್ನೂ ಒಂದು ಸತಿ ಕರೆಕ್ಟಾಗಿ ಬಂದು ಮತ್ತೆಲ್ಲ ನೋಡ್ಕೊಂಡು ಹೋಗಬೇಕು. ಬಟ್ ದೇವಸ್ಥಾನದ ಏನು ಒಂದು ಇತ್ತು ಅದಂತೂ ಆಯಿತು. ಸೊ ಇಲ್ಲಿ ನೋಡಲಿಕ್ಕೆ ಇದು ಬಿಟ್ಟು ತುಂಬಾನೇ ಬೇರೆ ಬೇರೆ ಜಾಗನೂ ಇದೆ, ಸ್ಪಾಟ್ಸ್ಗಳಿದೆ. ನೀವು ಎಲ್ಲಿ ಹೋಗಿ ಬೆಟ್ಟನ ಇಡೀ ಮೈಸೂರನ್ನ ಕೂತ್ಕೊಂಡು ನೋಡ್ಬೋದು, ಆ ಥರನೂ ಸುತ್ತಾಡ್ಕೊಂಡು ಹೋಗ್ಬೋದು. ಸೊ ಇಟ್ ಟೇಕ್ಸ್ ಆಲ್ಮೋಸ್ಟ್ 1 ಡೇ ಅಂತ ನನಗನ್ಸುತ್ತೆ, ಎಲ್ಲ ನೋಡಿಕೊಂಡು ಎಲ್ಲ ಹೇಗಿದೆ ಏನು ಎತ್ತ ಮತ್ತೆ ಎಲ್ಲೆಲ್ಲಿ ಸ್ಪಾಟ್ಗಳಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಂಡು ಇದು ಮಾಡೋಕ್ಕೆ. ಸೊ ಅರ್ಜೆಂಟಲ್ಲಿ ಅಂದರೆ ದೇವಸ್ಥಾನ ನೋಡಲಿಕ್ಕೆ ಅಂದರೆ ಇದೇ ಥರ ಬರಕ್ ಆಗೋದು. ಸೊ ಎಸ್, ಇಟ್ ವಾಸ್ ರಿಯಲಿ ನೈಸ್. ಸೊ ಈಗ ನಮ್ಮ ದೇವಸ್ಥಾನದ್ದೇನೋ ಒಂದು ಕೆಲಸ ಇತ್ತು ಅದೆಲ್ಲ ಆಯಿತು. ಸೊ ಇಲ್ಲಿಂದ ಈಗ ನಾವು ವಾಪಸ್ಸು ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಸೊ ಫೈನಲಿ ನಮ್ಮ ಒಂದು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದ ಒಂದು ಏನು ಸಣ್ಣ ತುಣುಕು ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇಡೀ ಬೆಟ್ಟ ಅಂತೂ ನಾನು ತೋರ್ಸೋಕ್ಕಾಗಿಲ್ಲ. ಸೊ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಆ್ಯಕ್ಚುಲಿ ಮೇನ್ ದೇವಸ್ಥಾನದ ಪಕ್ಕ ಇನ್ನು ದೇವಸ್ಥಾನಗಳಿದೆ. ಸೊ ಅದ್ರದ್ದು ದರ್ಶನ ತಗೊಂಡು ಎಲ್ಲ ಒಟ್ಟಿಗೆನೆ ಮುಗಿಸ್ಕೊಂಡು ಹೋಗಬಹುದು. ಸೊ ಫೈನಲಿ ದೇವಸ್ಥಾನದ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಈಗ ನಾವು ದೇವಸ್ಥಾನದಿಂದ ಆಚೆ ಬರ್ತಿದ್ದೀವಿ. ತುಂಬಾನೇ ಚೆನ್ನಾಗಿ ಅನ್ನಿಸ್ತು ದರ್ಶನ ಮಾಡಿ, ಆ್ಯಂಡ್ ಎಲ್ಲದನ್ನು ನೋಡಿ ಏನೋ ಒಂಥರ ಮನಸ್ಸಿಗೆ ಆನಂದ ಆಯಿತು, ಮತ್ತು ಒಂಥರ ಶಾಂತಿ ನೆಮ್ಮದಿ. ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಖುಷಿ ಆಗುತ್ತಲ್ಲ ಆ ಥರ. ಸೊ ನೋಡಿ ಎಷ್ಟು ಬ್ಯಾರಿಯರ್ಸ್ ಎಲ್ಲ ಇದು ಮಾಡ್ಕೊಂಬರ್ಬೇಕು. ಸೊ ಅದಲ್ದಲ್ಲೇ ಇಲ್ಲಿ ನೀವು ನೋಡ್ಬೇಕು ಅಂದರೆ ಇದೊಂದು ನೋಡಬಹುದು, ಮಹಿಷಾಸುರನ ಸ್ಟ್ಯಾಚ್ಯೂ, ಮತ್ತೆ ಒಂದು ಮ್ಯೂಸಿಯಂ ಇದೆ, ಮತ್ತೆ ಬಸವಣ್ಣನ ಸ್ಟ್ಯಾಚ್ಯೂ ಒಂದಿದೆ. ಸೊ ಅಲ್ಲಿಂದ ಈಗ ನಾವು ಹೊರಟಿದ್ದಾಯ್ತು. ಸೊ ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಮೈಸೂರಲ್ಲಿ ನಮ್ಮ ಏನೋ ಒಂದು ಸ್ಟೇ ಇದೆ, ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ನಮ್ಮ ಬೆಂಗಳೂರು ಕಡೆಗೆ ಹೊರಡೋದು. ಸೊ ಆ್ಯಕ್ಚುಲಿ ಇದು ಡ್ರೈವ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಿಲ್ ಬೈಕಲ್ಲಂತೂ ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ ಕರ್ವ್ಸ್ ಎಲ್ಲ. ಸೊ ಎಷ್ಟೊಂದು ಜನ ವೀಕೆಂಡಲ್ಲಿ
ಇಲ್ಲಿಗೆ ಬರ್ತಾರೆ. ಸೊ ನಮ್ಮ ಸ್ಟೇ ಏನಿದೆ ಸಿದ್ಧಾರ್ಥ್ ಹೋಟೆಲ್ ಪಕ್ಕದಲ್ಲೇ ಒಂದು KSIC ಶಾಪ್ ಇದೆ. ಸೊ ಅಲ್ಲಿಗೆ ನಾನು ಕರ್ಕೊಂಡ್ಬಂದಿದ್ದೆ ಹಸ್ಬೆಂಡ್ನ. ಸೊ ಒಂದಾದ್ರೂ ಮೈಸೂರು ಸಿಲ್ಕ್ ಕೊಡಿಸಿ ಅಂತ ಹೇಳಿ. ಸೊ ಇಲ್ಲಿ ನೀವು ಆ್ಯಕ್ಚುಲಾಗಿ ಏನಾದರೂ ತಗೋಬೇಕು ಅಂತ ಅನಿಸಿದ್ರೆ ನೀವು ಇಲ್ಲಿ ಬರ್ಬೋದು. ಹ್ಯಾಂಡಿಕ್ರಾಫ್ಟ್ ಸೊ ಎಲ್ಲ ಇಟ್ಕೊಂಡಿದ್ದಾರೆ ಇವರು. ಸೊ ಚೆನ್ನಾಗಿದೆ. ವುಡನ್ ಸ್ಟ್ಯಾಚ್ಯೂಸ್, ವುಡನ್ ವರ್ಕ್ ಎಂದು ವಾಲ್ ಹ್ಯಾಂಗರ್ಸ್ ಆಗಿರ್ಬೋದು, ಸೀರೆಗಳಿಗಿರ್ಬೋದು, ಪರ್ಫ್ಯೂಮು ಅಥವಾ ಏನೇ ಒಂದು ಬೇಕಂದ್ರೂ ನೀವು ಇಲ್ಲಿ ತಗೋಬಹುದು. ಸೊ ಸಖತ್ ದೊಡ್ಡ ಅಂಗಡಿ, ತುಂಬಾ ಚೆನ್ನಾಗಿದೆ ನೋಡಿ. ಸೊ ಆನೆನೇ ಎಷ್ಟು ದೊಡ್ಡದಾಗಿದೆ, ಸಖತ್ತಾಗಿದೆ. KSIC. ಸೊ ಒಳ್ಳೆ ಸ್ಯಾರಿ ಇತ್ತು ಕಲೆಕ್ಷನ್ಸ್ ಅವ್ರ ಹತ್ರ, ತುಂಬಾ ಚೆನ್ನಾಗಿದೆ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಮೈಸೂರು ಸಿಲ್ಕ್ ಇಲ್ಲಿಗೆ ಬರಬಹುದು. ಸೊ ಅಲ್ಲಿಂದ ಈಗ ನಾವು ಹೊರಟಿ ಬೆಂಗಳೂರು ಕಡೆಗೆ ಊಟಕ್ಕೆ ಅಂತ ನಿಲ್ಲಿಸಿ ಊಟ ಮಾಡ್ತಾ ಇದ್ದೀವಿ ಕಸ್ತೂರಿ ನಿವಾಸದಲ್ಲಿ. ಆ್ಯಂಡ್ ಫೈನಲಿ ಮೈಸೂರಿನ ಒಂದು ಒನ್ ಡೇ ಟ್ರಿಪ್ ನಮ್ಮದು ಮುಗೀತು. ಸೊ ಇಲ್ಲಿಂದ ಈಗ ಬೆಂಗಳೂರು ಕಡೆ ಪಯಣ. ಆ್ಯಂಡ್ ಎಸ್, ವಿ ಆರ್ ಇನ್ ಬ್ಯಾಂಗ್ಳೂರ್. ಸೊ ಒಂದಿನ ಟ್ರಿಪ್ ಹೋಗಬೇಕು ಅಂತ ಇದ್ರೆ ಯು ಕ್ಯಾನ್ ವಿಸಿಟ್, ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.